ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೋರ್ವೆಲ್ ಕೊರೆಸಿದಾದ್ಮೇಲೆ ಬಿಲ್ಲಿಂಗ್ ಮಾಡೋ ವಿಧಾನದ ಬಗ್ಗೆ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ನೋಡಿದ್ದೀರಾ, ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೀರಾ. ಇವತ್ತು ನಾವು ಬೋರ್ವೆಲ್ ಕೊರೆಸಿದಾದ್ಮೇಲೆ ಮೋಟ್ರನ್ನ ಬಿಡಿಸಿದ್ದಾರೆ, ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಾದ್ಮೇಲೆ ನೆಕ್ಸ್ಟು ಏನೇನೆಲ್ಲ ಕ್ರಮಗಳನ್ನ ತಗೊಳ್ಬೇಕು, ಏನೇನೆಲ್ಲ ಖರ್ಚುಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೋಟ್ರನ್ನ ಬಿಡಿಸಿದಿರಲ್ಲ, ಇವಾಗ ಎಷ್ಟು ಪವರಿನ ಮೋಟರ್ನ ಬಿಡಿಸಿರೋದೀಗ? ಈಗ ನಮಗೆ ಸುಮಾರು 1.25 ಇಂಚಿನಷ್ಟು ನೀರು ಬಿದ್ದಿದೆ. ಅದು ಸರಾಗವಾಗಿ ಬರಬೇಕು ಅಂತಂದರೆ ಅದಕ್ಕೆ ತಕ್ಕನಾದಂತಹ ಕೆಪಾಸಿಟಿ ಇರುವ ಮೋಟ್ರನ್ನ ಬಿಡಬೇಕು. ಹೆಚ್ಚು ಕೆಪಾಸಿಟಿ ಇರೋ ಮೋಟ್ರನ್ನ ಬಿಟ್ಬಿಟ್ರೆ ಅದು ಒಂದು ಅರ್ಧ ಗಂಟೆ 1 ಗಂಟೆ ಓಡಿಬಿಟ್ಟು ನೆಕ್ಸ್ಟು ಖಾಲಿ ಹೊಡೆದು ಶುರುವಾಗುತ್ತೆ. ಮೋಟ್ರಿಗೆ ಅದು ಅಪಾಯ ಆಗುತ್ತೆ. ನಾವು ಯಾವಾಗಲೂ ನೋಡ್ಕೊಳಕ್ಕಾಗಲ್ಲ. ನಿರಂತರವಾಗಿ ನೀರನ್ನ ಸರಬರಾಜು ಇರಬೇಕು ಅಂತಂದರೆ ಅದಕ್ಕೆ ಎಷ್ಟು ನೀರು ಬಿದ್ದಿದೆಯೋ ಅದಕ್ಕೆ ತಕ್ಕನಾದಂತಹ ಪಂಪನ್ನು ಮೋಟ್ರನ್ನು ಬಿಡಬೇಕು. ನಾವು ಅಲ್ಲಿ ಬಿಟ್ಟಿರೋದು ನೋಡ್ರಿ, ಲೂಬಿ ಕಂಪ್ನಿ, ಒಳ್ಳೆ ಕಂಪ್ನಿದು ಬಿಟ್ಟಿದ್ದೀವಿ. 3 HP 33 ಸ್ಟೇಜು 33 HP 3 HP. ಇದು 28,800 ರೂಪಾಯಿ. ಬಿಲ್ಲು ಎಲ್ಲ ಗ್ಯಾರಂಟಿ ಕಾರ್ಡ್ 2 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. ಏನೇ ಇದಾದರೂ ಅವರು ಅದನ್ನ ರಿಪೇರಿ ಮಾಡಿಕೊಡ್ತಾರೆ. ನಿರಂತರವಾಗಿ ಕರೆಂಟ್ ಹೋಗೋವರೆಗೂ ನೀರು ಬರ್ತಾ ಇದೆ, ನಮಗೆ ಸಾಕಾಗುತ್ತೆ. ಈಗ ಬಿಟ್ಟಿರೋಂಥ ಮೋಟ್ರನ್ನ ಎಷ್ಟು ಆಳಕ್ಕೆ ಬಿಟ್ಟಿದ್ದೀರಾ? ನಾವು ಆಶೀರ್ವಾದ ಪೈಪ್ ಬಿಟ್ಟಿರೋದು. ಒಂದು 10 ಅಡಿ ಪೈಪ್ ಬಂದು 575 ರೂಪಾಯಿ ಹಾಕಿದ್ದಾರೆ. ಹಂಗಾಗಿ 660 ಅಡಿ ಬಿಟ್ಟಿದ್ದೀವಿ. 66 ಲೆಂತು ಪೈಪ್ ಬಿಟ್ಟಿದ್ದೀವಿ. ನಿರಂತರವಾಗಿ ಕೊನೆ ಕರೆಂಟ್ ಹೋಗೋವರೆಗೂ ಬರುತ್ತೆ. ಇದು ಫಿನೋಲೆಕ್ಸ್ ಕೇಬಲ್ಲು 1 ಮೀಟ್ರು 190 ರೂಪಾಯಿ ಬಂದುಬಿಟ್ಟೈತೆ. ಭಾಳ ಕೇಬಲ್ ರೇಟು, ಕಾಪರ್ ರೇಟ್ ಜಾಸ್ತಿ ಆಗಿ ಕೇಬಲ್ ರೇಟೆಲ್ಲ ಜಾಸ್ತಿ ಆಗಿದೆ. ಹಂಗಾಗಿ 210 ಮೀಟ್ರು ಬಿಟ್ಟಿದ್ದೀವಿ. 190 ಇಂಟು 210 ಮೀಟ್ರು. ಚೆನ್ನಾಗಿ ಕಗಗಲ ಕೇಬಲ್ ಬರ್ಸ್ಟ್ ಆದರೆ ಅದನ್ನ ಎತ್ತೋದು ಇಳಿಸೋದಕ್ಕೆ ಕೂಲಿ ಖರ್ಚಾಗುತ್ತೆ. ಬಿಡಬೇಕಾದ್ರೆ ಒಳ್ಳೆ ಕೇಬಲನ್ನು ಬಿಡಬೇಕು. ಒಂದು ಸಲ ಏನಾಗ್ಬಿಟ್ಟಿತ್ತು ಅಂದರೆ, ಆಶೀರ್ವಾದ ಪೈಪಿಂದು ಏನಪ್ಪ ಅಂತಂದರೆ ಎಲ್ಲ ಕಡೆ ಗೇಟ್ ವಾಲ್ ಬಂದ್ ಮಾಡಿಬಿಟ್ರೆ ಅದು ಕೆಲವು ಸಾರಿ ಒಳಗಡೆಗೆ ಪೈಪ್ ಹೊಡ್ಕೊಂಬಿಡುತ್ತೆ. ಆ ಹೊಡ್ಕೊಳ್ಳೋದು ತಪ್ಪಿಸ್ಬೇಕಾದ್ರೆ ನಮ್ಮಲ್ಲಿ ಎಲ್ಲಿ ಯಾವುದು ಹೈಯೆಸ್ಟ್ ಪಾಯಿಂಟ್ ಇರುತ್ತೋ ಅಲ್ಲಿ ನೀರು ಬರೋದಕ್ಕೆ ಈ ಥರ ಒಂದು 20 ಅಡಿ ಎತ್ತಿಬಿಟ್ಬಿಟ್ರೆ ನೀರು ಅಲ್ಲಾಶ್ ಬಂದುಬಿಡುತ್ತೆ. ಪೈಪ್ ಹೊಡ್ಕೊಳಲ್ಲ ಆಶೀರ್ವಾದ ಪೈಪು. ಇಲ್ಲದ್ರೆ ಅದೇ ಊದ್ಕೊಂಬಿಟ್ಟು ಹೊಡ್ಕೊಂಬಿಡುತ್ತೆ ಪೈಪು. ಅದನ್ನು ಕಂಡುಹಿಡಿಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಕರೆಕ್ಟಾಗಿ ಓಡ್ತಾ ಇರುತ್ತೆ, ನೀರು ಬರೋಲ್ಲ. ಸ್ಟಾರ್ಟ್ರಾಗಿ ಆಂಪ್ಸು ಎಲ್ಲ ತೋರಿಸ್ತಾ ಇರುತ್ತೆ, ನೀರು ಒಳಗೆ ಹೋಗ್ತಾ ಇರುತ್ತೆ. ಆ ಥರ ಸಮಸ್ಯೆ ನಮ್ಗೆ ಒಂದಾಗಿದ್ದರಿಂದ ಆ ಹಿಂದಿನ ಅನುಭವದ ಮೇಲೆ ಈ ಸಲ ಏನು ಮಾಡಿದ್ವಿ, ಒಂದು 20 ಅಡಿ ಎತ್ತಿಬಿಟ್ಬಿಟ್ಟಿದ್ವಿ. ನಮ್ಮ ಹೊಲದಲ್ಲೇ ಇದೇ ಎತ್ತರದ ಪಾಯಿಂಟು. ಹಂಗಾಗಿಬಿಟ್ಟು ಅಲ್ಲೆಲ್ಲ ಎಲ್ಲ ಕಡೆ ಗೇಟ್ ವಾಲ್ ಬಂದಾಗಿದ್ರು ಕೂಡ ನೀರು ಅಲ್ಲಾಸ್ ಬಂದಾಗ ಎಲ್ಲ ಗೇಟ್ ವಾಲ್ ಬಂದಾಗಿದೆ ಅಂತ ಗೊತ್ತಾಗುತ್ತೆ. ಒಳಗಡೆ ಪೈಪ್ ಹೊಡ್ಕೊಳಲ್ಲ. ಈ ಒಂದು ಸುರಕ್ಷತೆ ಈ ಸರಿ ಕೈಗೊಂಡಿದ್ದೀವಿ. ಇಲ್ಲೇ ಸ್ಟಾರ್ಟ್ರ್ ಡಬ್ಬ ಇಟ್ಟಿದ್ದೀವಿ. ಒಂದು ಬಿಟಿಕೋ ಸ್ಟಾರ್ಟ್ ಇಕ್ಕಿದ್ದೀವಿ. ಅದು 6,650 ರೂಪಾಯಿ. ಅದು ಯಾವಾಗಲೂ ಆಟೋ ತನ್ನಷ್ಟಕ್ಕೆ ತಾನೇ ಕರೆಂಟ್ ಬರ್ತಿದ್ದಂಗೆ 3 ಫೇಸು ಕರೆಂಟ್ ಬರ್ತಿದ್ದಂಗೆ ತನ್ನಷ್ಟಕ್ಕೆ ತಾನೇ ಆನ್ ಆಗುತ್ತೆ, ಹೋಗುತ್ತೆ. ಇದಾದ ಮೇಲೆ ರೈತರು ಏನಾಗುತ್ತೆ ಅಂದರೆ, ಸ್ವಲ್ಪ ನಾವು ಬೆಳೆಗಳಿಗೆ ನೀರು ಹರಿಸೋಕ್ಕಾಗಿ ಬೇಗ ಕನೆಕ್ಷನ್ ತಗೊಂಡ್ಬಿಡ್ತೀವಿ. ನಂತರ ಇದಕ್ಕೆ ಗೌರ್ಮೆಂಟಿಂದ ಕನೆಕ್ಷನ್ ತಗೊಂಡು ಅದನ್ನು ಅಕ್ರಮ ಸಕ್ರಮ ಮಾಡ್ಕೋಬೇಕು. ಅದಕ್ಕಾಗಿ ಅದೇ ಪ್ರೊಸೀಜರ್ ಇದೆ, ಅದನ್ನೆಲ್ಲ ಮಾಡ್ಕೊತೀವಿ. ನಮ್ಮ ಬೋರ್ವೆಲ್ ಅಲ್ಲಿದೆ, ಸದ್ಯಕ್ಕೆ ಕೆಳಗಡೆ ತೋಟ ಇದೆ, ಏನು ಗಿಡ ಇಕ್ಕಿಲ್ಲ. ಆದರೆ ಮುಂದೆ ತೆಂಗಿನ ಗಿಡ ಇಟ್ಗಳನ್ನ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಈ ಥರ ಪೈಪ್ ಲೈನ್ ಮಾಡಿದ್ದೀವಿ. ಡ್ರಿಪ್ ಇರಿಗೇಷನ್ ಮಾಡೋದಕ್ಕೆಲ್ಲ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಪೈಪ್ ಲೈನ್ ಮಾಡಿದ್ದೀವಿ. ಗುಂಡಿ ಎಲ್ಲ JCB ಇಂದ ತೆಗೆಸಿರೋದು ಅಲ್ವಾ? ಈ ತೋಟವನ್ನು ನಾವು ಮತ್ತೆ ಇಂಪ್ರೂವ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ತೋಟವನ್ನು ದೊಡ್ಡದಾಗಿ ಬೆಳೆಸಬೇಕು, ಗಿಡ ಮರಗಳನ್ನು ನೆಡಬೇಕು ಅಂತ. ಕೃಷಿ ಮಾಡಬೇಕು. ಕೃಷಿ ಮಾಡಿದ್ರೆ ಖುಷಿ ಇರುತ್ತೆ. ಮೊದಲು ಲಾಸ್ ಆಗ್ಬೋದು, ಬೇಜಾರಾಗ್ಬೋದು, ಏನು ರಿಟರ್ನ್ಸ್ ಬರ್ತಾ ಇಲ್ಲ ಅಂತ. ಬಟ್ ಆಮೇಲೆ ಇದರಿಂದ ಆದಾಯ ಬರೋದಕ್ಕೆ ಶುರು ಮಾಡಿದಾಗ ಎಲ್ಲದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಂತ ಅನಿಸುತ್ತೆ. ನಮಗೂ ಈ ತೋಟವನ್ನು ತಗೊಂಡಾಗ ಡೆವಲಪ್ ಮಾಡೋದೇ ಬೇಡ, ಹೆಂಗಿದೆಯೋ ಹಾಗೆ ಇರಲಿ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ 2 ಬೋರ್ಗಳು ಕಂಟಿನ್ಯೂಸ್ ಆಗಿ ಫೇಲ್ ಆಗಿದ್ದರಿಂದ. ಬಟ್ ಈಗ ಈ ಬೋರು ಪಾಸಾಗಿ ಮರಗಳೆಲ್ಲ ಇಷ್ಟು ಚೆನ್ನಾಗಿ ನೀರನ್ನು ತಗೊಂಡು ಬೆಳೆಯನ್ನು ಕೊಡ್ತಾ ಇರೋದ್ರಿಂದ
ತೋಟವನ್ನು ಇಂಪ್ರೂವ್ ಮಾಡಿ ಇದನ್ನು ಉಳಿಸ್ಕೊಳ್ಳೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ. ನಮ್ಮ ತೋಟದಲ್ಲಿ ಒಟ್ಟಾರೆ 35 ತೆಂಗಿನ ಮರಗಳಿದ್ದಾವೆ. ಸದ್ಯಕ್ಕೆ ಒಂದೊಂದು ಮೈಕ್ರೋ ಟ್ಯೂಬನ್ನು ಹಾಕಿದ್ದೀವಿ. ಪ್ರತಿಯೊಂದು ಮರಕ್ಕೂ ನೀರು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಈ ಮರಗಳಿಗೆ ಸಾಕಾಗುವಷ್ಟು ನೀರು ಬರ್ತಾ ಇದೆ. ಬೇಸಿಗೆ ಆಗಿರೋದ್ರಿಂದ ಇವುಗಳನ್ನು ಉಳಿಸ್ಕೊಳ್ಳೋದು ಬಹಳ ಅನಿವಾರ್ಯ ಆಗಿತ್ತು. ನೋಡಿ ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಮರಗಳು ಇವಾಗ ಅಂತ. ಈ ತೋಟ ತಗೊಂಡು 5 ವರ್ಷ ಆಗಿದ್ರು ಕೂಡ ಒಂದು ದಿನನೂ ಈ ಮರಗಳ ನೀರೇ ನೋಡಿರಲಿಲ್ಲ. ಈ ವರ್ಷದಿಂದ ನೀರು ನೋಡ್ತಾ ಇದ್ದಾವೆ. ಈ ನೀರನ್ನು ನೋಡೋದಕ್ಕೆ ಬರೀ ಮರಗಳಿಗಷ್ಟೇ ಅಲ್ಲ, ನಮಗೂ ಕೂಡ ತುಂಬ ಸಂತೋಷ ಆಗ್ತಾ ಇದೆ. ನೋಡಿ ಇಲ್ಲಿ ಮರಗಳು ನೀರು ಕುಡಿದು ಹೆಚ್ಚಾಗಿ ಅಲ್ಲಲ್ಲಿ ಈ ರೀತಿ ನೀರು ನಿಂತ್ಕೊಳ್ತಾ ಇದ್ದಾವೆ. ಇದನ್ನು ನೋಡ್ತಾ ಇರೋದು ನಾವು ಈ ತೋಟದಲ್ಲಿ ಇದೇ ಮೊದಲು. ರಾತ್ರಿ ಹೊತ್ತು ರೈತರು ತೋಟದಲ್ಲಿ ಓಡಾಡೋದಕ್ಕೆ ಈ ಥರದ ಶೂಸನ್ನು ಯೂಸ್ ಮಾಡೋದು ಬೆಟರು. ಬಿಕಾಸ್ ನಮ್ಮ ಅಪ್ಪಾಜಿ ರಾತ್ರಿ 10:30 11 ಗಂಟೆ ಆದರೂ ಮನೆಗೆ ಬಂದಿರಲ್ಲ. ಏನಾದರೂ ಹುಳ ಹುಪ್ಪಟೆ ಇದ್ದಾತು ಅಂತ ನಮಗೂ ಭಯ ಆಗ್ತಾನೆ ಇರುತ್ತೆ. ಫೋನ್ ಮಾಡಿ ಮನೆಗೆ ಬಾ ಅಂತ ಹೇಳ್ತಾನೆ ಇರ್ತೀವಿ. ಅವರು ಇಷ್ಟು ಧೈರ್ಯವಾಗಿ ಓಡಾಡೋದಕ್ಕೆ ಈ ಒಂದು ಶೂ ಕೂಡ ಸಹಾಯಕಾರಿ ಅಂತ ಹೇಳ್ಬೋದು. ಬಿಕಾಸ್ ಹಾವು ಚೇಳು ಏನೇ ಇದ್ದರೂ ಕಚ್ಚೋದಿಲ್ಲ, ಅಂದರೆ ಕಚ್ತವೆ, ಬಟ್ ಇದು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಸೇಫ್ಟಿ ಅಂತ ಹೇಳ್ಬೋದು. ಇದು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕಡೆ ಲಭ್ಯ ಆಗಿರುತ್ತೆ. ನಮ್ಮ ಅಪ್ಪಾಜಿ ಆನ್ಲೈನಲ್ಲಿ ತರಿಸ್ಕೊಂಡಿದ್ದಾರೆ. ರಾತ್ರಿ ಹೊತ್ತು ಓಡಾಡೋ ಅಂಥ ರೈತರು ಈ ಥರದ ಶೂಸನ್ನು ಯೂಸ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಒಂದೇ ಮೈಕ್ರೋ ಟ್ಯೂಬ್ ಹಾಕಿರೋದು, ಇದು ಲ್ಯಾಟ್ರಲ್, ಇದು ಮೈಕ್ರೋ ಟ್ಯೂಬು. ಒಂದು ಹಾಕಿದ್ರು ನೋಡ್ರಿ ಏನು ಸ್ಪೀಡಾಗಿ ಹೊಡಿತಾ ಇದೆ. ಕಡಿಮೆ ನೀರು ಬಂದರೂ ಹನಿ ನೀರಾವರಿನಲ್ಲಿ ಎಲ್ಲವನ್ನೂ ವ್ಯವಸ್ಥೆ ಮಾಡ್ಬೋದು, ಎಲ್ಲವಕ್ಕೂ ನೀರು ಬಿಡ್ಬೋದು. ಈಗ ಬರೀ 35 ತೆಂಗಿನ ಗಿಡಗಳಿದ್ದಾವೆ. ಇಲ್ಲಿ ತೆಂಗಿನ ಗಿಡಗಳನ್ನೇ ನೆಡಬೇಕು ಅಂತ ಪ್ಲ್ಯಾನ್ ಮಾಡಿರೋದು. ಹಾಗಾಗಿ ಎಲ್ಲೆಲ್ಲೇ ಗಿಡಗಳು ಹೋಗಿದ್ದಾವೆ ಅಲ್ಲಿ ಈ ಥರ ಗುಂಡಿ ತೆಗೆಸಿ ತೆಂಗಿನ ಗಿಡಗಳನ್ನು ಇಟ್ಟು ಈಗ ಬರ್ತಾ ಇರೋವಂಥ ನೀರು ಆ ಗಿಡಗಳನ್ನು ಸಾಕೋದಕ್ಕೆ ಸಾಕಾಗುತ್ತೆ. ಹಾಗಾಗಿ ಇಲ್ಲಿ ತೆಂಗಿನ ತೋಟವನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ನೋಡಿ ಅಲ್ಲಿ ಒಂದೇ ಒಂದು ಸಣ್ಣ ಬಳ್ಳಿ ನೀರು ಹೆಚ್ಚಾಗಿ ಯಾವ ರೀತಿ ನಿಂತ್ಕೊಂಡಿದೆ ಅಂತ. ಇಲ್ಲಿ ಎಲ್ಲ ಗುಣಿಗಳಲ್ಲೂ ಇದೇ ರೀತಿ ನೀರು ನಿಂತ್ಕೊಳ್ತಾ ಇದೆ. ಕರೆಂಟ್ ಹೋಗೋವರೆಗೂ ನೀರು ಇದೇ ಫೋರ್ಸಲ್ಲಿನೇ ಬರ್ತಾ ಇರುತ್ತೆ, ಸ್ವಲ್ಪ ಕೂಡ ಕಡಿಮೆ ಆಗೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳಿದಂಥ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀವಿ. ನಿಮ್ಮದೇನೇ ಪ್ರಶ್ನೆಗಳಿದ್ರೂ ಮತ್ತೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ನಾವು ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳಿರೋಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟಿದ್ದೀವಿ ಅಂತ ಭಾವಿಸ್ತಾ ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.